ಹಾಯ್ ಫ್ರೆಂಡ್ಸ್, ಶೋಭಾ ಚಾನಲ್ಗೆ ಸ್ವಾಗತ. ಆಹಾ, ಎಷ್ಟು ಚೆನ್ನಾಗಿದೆ ಖಾರ ಬಾತ್. ಇವತ್ತು ನಿಮಗೆ ಖಾರ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಖಾರ ಬಾತ್ ಅಂದರೆ ಯಾರಿಗೂ ಇಷ್ಟ ಇಲ್ಲ, ಆದರೆ ನಾನು ಮಾಡ್ತಾ ಇರೋ ಖಾರ ಬಾತ್ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಸಾಯಂಕಾಲದವರೆಗೂ ಇಟ್ಟು ತಿಂದ್ರೂ ಕೂಡ ಅದು ಒಂಚೂರು ಗಟ್ಟಿಯಾಗಿರಲ್ಲ, ಸಾಫ್ಟಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಈ ಥರ ಲೋಟದಲ್ಲಿ 1 ಕಪ್ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಒಂದು ಪ್ಯಾನ್ ತಗೊಂಡು 1 ಸ್ಪೂನ್ ತುಪ್ಪ, ಹಾಗೆ 3 ಟೇಬಲ್ ಸ್ಪೂನ್ ಎಣ್ಣೆ ತುಪ್ಪ ಬಿಸಿ ಆದಮೇಲೆ 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಒಂದು 5-6 ಗೋಡಂಬಿ. ಇದನ್ನೆಲ್ಲ ಹಾಕ್ಬಿಟ್ಟು ಗೋಲ್ಡನ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ. ಇವಾಗ ಗೋಲ್ಡನ್ ಬಣ್ಣ ಬಂದಿದೆ. ಇವಾಗ 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3-4 ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕಿ ಆಯಿಲ್ ರೋಸ್ಟ್ ಮಾಡ್ಕೊಳ್ಳೋಣ. ಇದು ರೋಸ್ಟ್ ಆದಮೇಲೆ 2 ಗರಿ ಕರಿಬೇವು, ಹಾಗೆ 1/4 ಸ್ಪೂನ್ ಜೀರಿಗೆನ ಹಾಕೊಳ್ಳೋಣ. 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿನ ತುಂಬ ಹುರ್ಕೊಳ್ಳೋದು ಬೇಡ. ಈ ಥರ ಬಂದಾಗ 1/4 ಚಮಚ ಅರಿಶಿನ ಪುಡಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಗಾಜು ಥರ ಇರುವಾಗಲೇ ನೋಡಿ, ಈ ಥರ 1 ಕಪ್ ರವೆ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ. ಮೀಡಿಯಮ್ ಉರಿ ಇರಲಿ, ಜಾಸ್ತಿ ಉರಿಗೆ ಕೊಟ್ಟರೆ ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಉರಿಲಿ ಇಟ್ಕೊಂಡು ನಾವು ಈ ಥರ ನೀಟಾಗಿ ಹುರ್ಕೊಳ್ಳೋಣ. ರವೆ ನೋಡಿ ಈ ಥರ ಉಬ್ಬುತ್ತೆ. ಆ ಉಬ್ಬದ ಮೇಲೆ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ 1/4 ಚಮಚ ಸಕ್ಕರೆನ ಹಾಕ್ಕೊಳ್ಳೋಣ. ಇದಕ್ಕೆ 1 ಲೋಟ ರವೆಗೆ 2-3/4 ಲೋಟ ಅಷ್ಟು ನೀರನ್ನ ಈ ಥರ ಕಾಯಕ್ಕಿಟ್ಕೊಂಡು ಕುದೀತಾ ಇರಬೇಕಾದ್ರೆ ನಾವು ಈ ನೀರನ್ನ ತೊಗೊಂಡು ಇದಕ್ಕೆ ಹಾಕೋಬೇಕು. ನೋಡಿ, ಈ ಥರ ಹಾಕೋಬೇಕು. ತಣ್ಣೀರಂತೂ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗ್ಬಿಡಿ, ಗಂಟಾಗ್ಬಿಡುತ್ತೆ. ಈ ಥರ ಕುದೀತಾ ಇರೋ ನೀರನ್ನೇ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಟೊಮೆಟೊನ ಇದಕ್ಕೆ ಸೇರಿಸ್ಕೋಬೇಕು, ಸಣ್ಣ ಸಣ್ಣದಾಗಿ ಹಚ್ಚಿರೋವಂಥ ಟೊಮೆಟೊ. ಹಾಗೆ ತರಕಾರಿ, ನಿಮ್ಮಲ್ಲಿ ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ನಾನು ಅವರೆಕಾಳು, ಬೀನ್ಸು, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನೀವು ಅವರೆಕಾಳು ಬದಲು ಬಟಾಣಿ ಕೂಡ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಒಂದು ಸಲ ಮಿಕ್ಸ್ ಮಾಡಿ 1-2-3 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು. ಆಮೇಲೆ ನೋಡೋಣ ಇವಾಗ ಹೇಗೆ ಬಂದಿದೆ. ತುಂಬ ಚೆನ್ನಾಗಿ ಸಾಫ್ಟಾಗಿದೆ, ಬೆಂದಿದೆ, ಇವಾಗ ಅರಳ್ಕೊಂಡಿದೆ ತುಂಬ. ಇವಾಗ 1 ಚಮಚ ಇದಕ್ಕೆ ಮೇಲ್ಗಡೆ ತುಪ್ಪನ ಈ ಥರ ಹಾಕ್ಕೊಳ್ಳೋಣ. ತುಪ್ಪನ ಸೇರಿಸ್ಕೊಂಡ್ಮೇಲೆ ಈ ಥರ ಸಾಫ್ಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1/4 ಚಮಚ ಅಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಈ ಥರ ಮೇಲ್ಗಡೆ ಉದುರಿಸ್ಕೊಳ್ಳೋಣ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಅರೋಮಾ ಬರ್ತಾಯಿದೆ. ನಾವಿವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಸ್ವಲ್ಪ 1 ಕಪ್ ಅಷ್ಟು ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. 1/2 ಹೋಳು ನಿಂಬೆ ರಸನ ಇದಕ್ಕೆ ಸೇರಿಸ್ಕೊಂಡು ಈ ಥರ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಲಿಡ್ನ ತೆಗೆದುಬಿಟ್ಟು ಈ ಥರ ಒಂದು ಸಲ ನಿಂಬೆ ರಸ ಹಾಕಿದ್ವಲ್ವ, ಒಂದು ಸಲ ಈ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಮೊದಲೇ, ನೆನಪಿರಲಿ. ನೋಡಿ, ತುಂಬ ರುಚಿಯಾದ ಸಾಫ್ಟಾದ ಖಾರ ಬಾತ್ ರೆಡಿ ಆಯಿತು. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂತ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಸಂಜೆವರೆಗೂ ಕೂಡ ಇಟ್ಟರು ಇದು ಹೀಗೆ ಇರುತ್ತೆ. ನೋಡಿ, ಈ ಥರ ಖಾರ ಬಾತ್ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಇಷ್ಟ ಇಲ್ಲದೆ ಇದ್ದವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಳಿಗೂ ಕೂಡ
ಲಂಚ್ ಬಾಕ್ಸ್ಗೆ ಹಾಕಿ ನೀವು ಕೊಡ್ಬೋದು. ಮಕ್ಕಳು ಕೂಡ ಎಲ್ಲ ತರಕಾರಿ ಹಾಕಿರೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.